ತಳ್ಳಲ್ಪಟ್ಟವರನ್ನು ಪುನಃ ಸೇರಿಸಿಕೊಳ್ಳುವವನು, ಬಿದ್ದವರನ್ನು ಮೇಲೆತ್ತುವವನು, ದೀನರನ್ನು ಉದ್ಧರಿಸುವವನೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ದಿನಗಳಲ್ಲಿ ಆಶ್ರಯ ನಗರಗಳ ಕುರಿತು ಅಧ್ಯಯನ ಮಾಡುತ್ತಾ ಅದರಿಂದ ಅನೇಕ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳುತ್ತಾ ಬಂದೆವು. ಇಂದಿನಿಂದ ಮತ್ತೊಂದು ಹೊಸ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ನಮ್ಮ ಆತ್ಮಿಕ ಪ್ರಯಾಣವನ್ನ ಮುಂದುವರಿಸೋಣ. ಪ್ರಿಯರೇ, ಇಂದಿನಿಂದ ಕಾಲೇಬನ ಜೀವಿತದ ಕುರಿತು ಅಧ್ಯಯನ ಮಾಡುತ್ತಾ ಕಾಲೇಬನ ಜೀವಿತದಲ್ಲಿರುವ ಶ್ರೇಷ್ಠವಾದ ಆತ್ಮಿಕ ಸಂಗತಿಗಳನ್ನು ಕಲಿಯುತ್ತಾ ನಾವು ಕೂಡ ನಮ್ಮ ಆತ್ಮಿಕ ಜೀವಿತವನ್ನು ಪರಿಶೀಲಿಸಿಕೊಂಡು ಕಾಲೇಬನ ಹಾಗೆ ನಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿಕೊಂಡು ದೇವರಿಂದ ದೊರಕುವಂಥ ನಿತ್ಯವಾದಂಥ ಆಶೀರ್ವಾದಗಳಿಗೆ ಪಾತ್ರರಾಗೋಣ. ಪ್ರಿಯರೇ, ಮೊದಲನೇದಾಗಿ ಕಾಲೇಬ ಎನ್ನುವಂಥ ಹೆಸರಿಗಿರುವಂಥ ಅರ್ಥ ಇಬ್ರಿಯ ಭಾಷೆಯಲ್ಲಿ ನಾಯಿ ಎಂಬುದಾಗಿ ಅರ್ಥ ಕೊಡುವಂಥದ್ದಾಗಿದೆ. ಎರಡನೇದಾಗಿ ಈ ಕಾಲೇಬನು ಯಾರು, ಯಾವ ಜನಾಂಗಕ್ಕೆ ಸೇರಿದವನು, ಯಾವ ವಂಶದವನು, ಯಾವ ಮನೆತನದವನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ನಮಗೆ ಆಶ್ಚರ್ಯವನ್ನುಂಟು ಮಾಡುವ ಸಂಗತಿಯನ್ನು ದೇವರ ವಾಕ್ಯ ನಮ್ಮ ಮುಂದೆ ಇಡುವಂಥದ್ದಾಗಿದೆ. ಹಾಗಾದರೆ ಈ ಕಾಲೇಬನು ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಪರಿಶೀಲಿಸುವುದಾದರೆ, ಪ್ರಿಯರೇ, ಈ ಕಾಲೇಬನು ಇಸ್ರಾಯೇಲ್ ಜನಾಂಗಕ್ಕೆ ಸೇರಿದವನಲ್ಲ. ಈ ಕಾಲೇಬನು ಅಬ್ರಹಾಮನ ವಂಶಸ್ಥನು ಅಲ್ಲವೇ ಅಲ್ಲ. ಈ ಕಾಲೇಬನು ದೇವಜನರಿಗೆ ಸಂಬಂಧಪಟ್ಟವನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಈ ಕಾಲೇಬನು ಯಾರು, ಯಾವ ಜನಾಂಗಕ್ಕೆ ಸೇರಿದವನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಕೆನೀಜಿಯನಾದ ಯಫುನ್ನೆಯ ಮಗ ಕಾಲೇಬನು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಅಂದರೆ ಈ ಕಾಲೇಬನು ಕೆನೀಜಿಯ ಜನಾಂಗಕ್ಕೆ ಸೇರಿದವನು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಈ ಕೆನೀಜಿಯರು ಯಾರು ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದರೆ, ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸವಾಗಿದ್ದಾಗ ಆ ದೇಶದ ಅನೇಕ ಮೂಲ ನಿವಾಸಿಗಳಲ್ಲಿ ಈ ಕೆನೀಜಿಯ ಎಂಬ ಜನಾಂಗವು ಕೂಡ ಒಂದು ಎಂಬುದಾಗಿ ಆದಿಕಾಂಡ 15ನೇ ಅಧ್ಯಾಯ 18ನೇ ವಚನದಲ್ಲಿ ತಿಳಿಸಲಾಗಿದೆ. ಪ್ರಿಯರೇ, ವಿಮೋಚನೆ ಕಾಂಡ ಪುಸ್ತಕ 12ನೇ ಅಧ್ಯಾಯ 38ನೇ ವಚನದಲ್ಲಿ ಗಮನಿಸುವುದಾದರೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಬರುವಾಗ ಅವರ ಜೊತೆಯಲ್ಲಿ ಬಹು ಮಂದಿ ಅನ್ಯ ಜನರು ಹೊರಟು ಬಂದರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಈ ಬಹು ಮಂದಿ ಅನ್ಯ ಜನರಲ್ಲಿ ಕಾಲೇಬನು ಅವನ ಕುಟುಂಬವು ಕೂಡ ಇಸ್ರಾಯೇಲರೊಂದಿಗೆ ಐಗುಪ್ತ ದೇಶದಿಂದ ಹೊರಟು ಬಂದರು. ಆದುದರಿಂದ ಈ ಕಾಲೇಬನು ದೇವ ಜನಾಂಗಕ್ಕೆ, ಇಸ್ರಾಯೇಲರಿಗೆ, ಅಬ್ರಹಾಮನ ವಂಶಸ್ಥನು ಅಲ್ಲವೇ ಅಲ್ಲ, ಬದಲಾಗಿ ಅನ್ಯ ಜನಾಂಗಕ್ಕೆ ಸೇರಿದವನಾದ್ದರಿಂದ ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವನು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಸೇರಿದವನು, ದೇವರನ್ನು ಅರಿಯದವನು ಆಗಿದ್ದನು ಎಂಬುದು ಸ್ಪಷ್ಟವಾಗಿ ತಿಳಿದು ಬರುವಂತದ್ದಾಗಿದೆ. ಹೀಗಿರುವಾಗ ಅನ್ಯ ಜನಾಂಗಕ್ಕೆ ಸೇರಿದವನಾದ ಈ ಕಾಲೇಬನು ಯೆಹೋಶುವನ ಜೊತೆಯಲ್ಲಿ ಕಾನಾನ್ ದೇಶಕ್ಕೆ ಹೇಗೆ ಪ್ರವೇಶಿಸಿದನು, ಕಾನಾನ್ ದೇಶದಲ್ಲಿ ಇಸ್ರಾಯೇಲರ ಸ್ವಾಸ್ಥ್ಯದಲ್ಲಿ ಹೇಗೆ ಪಾಲು ಹೊಂದಿಕೊಂಡನು, ಹೇಗೆ ಅಬ್ರಹಾಮನ ವಾಗ್ದಾನಗಳಲ್ಲಿ ಸೇರಿಕೊಂಡನು ಎಂಬುದನ್ನು ಮುಂದಿನ ವಾರದಿಂದ ಒಂದೊಂದಾಗಿ ಕಲಿಯುತ್ತಾ ಕಾಲೇಬನ ಹಾಗೆ ನಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿಕೊಂಡು ದೇವರಿಂದ ದೊರಕುವಂಥ ನಿತ್ಯವಾದ ಆಶೀರ್ವಾದಗಳಿಗೆ ನಾವೆಲ್ಲರೂ ಪಾತ್ರರಾಗೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ಸರ್ವಶಕ್ತನಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ನಿನ್ನ ಮಹಾಕೃಪೆಯಿಂದ ಮತ್ತೊಂದು ಹೊಸ ದಿನವನ್ನ ನಮ್ಮ ಜೀವಿತಕ್ಕೆ ಅನುಗ್ರಹ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಅನ್ಯ ಜನಾಂಗಕ್ಕೆ ಸೇರಿದಂಥ ಕಾಲೇಬನು ಯಾವ ರೀತಿಯಾಗಿ ಕಾನಾನ್ ದೇಶವನ್ನು ಪ್ರವೇಶಿಸಿ ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲು ಹೊಂದಿಕೊಂಡನು ಎನ್ನುವಂಥ ಸಂಗತಿಯನ್ನ ಈ ಒಂದು ವಾಕ್ಯ ಭಾಗದ ಮೂಲಕವಾಗಿ ನೀನು ನಮ್ಮೊಟ್ಟಿಗೆ ಮಾತಾಡುತ್ತಾ ಬರುವಂಥ ದೇವರಾಗಿದ್ದಿ. ಅದಕ್ಕಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಕಾಲೇಬನ ಹಾಗೆ ನಮ್ಮ ಜೀವಿತವೂ ಕೂಡ ನಿನ್ನ ದೃಷ್ಟಿಯಲ್ಲಿ ಯೋಗ್ಯವಾಗಿ ಕಟ್ಟಿಕೊಂಡು ನಿನ್ನಿಂದ ಸಿಗುವಂಥ ಉತ್ತಮವಾದಂಥ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನ ಅನುಗ್ರಹ ಮಾಡು. ಕರ್ತನೆ, ಇಂದಿನಿಂದ ತಮಿಳುನಾಡಿನ ಕುಟ್ರಾಲಂನಲ್ಲಿ ಪ್ರಾರಂಭಗೊಳ್ಳುವಂತ ನಮ್ಮ ವಿಶ್ವವಾಣಿ ರಾಜ್ಯಕೂಟಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ನಾಟಕ ರಾಜ್ಯದಿಂದ ಸೇರಿ ಬಂದಂತ ನಮ್ಮೆಲ್ಲ ದಾನಿಗಳಿಗಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ಈ 3 ದಿನಗಳ ಕೂಟದಲ್ಲಿ ಸೇರಿ ಬಂದಂತ ಎಲ್ಲ ದಾನಿಗಳಿಗೆ
ಬೇಕಾದಂಥ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿಕೊಡು. ಎಲ್ಲರೂ ಉತ್ಸಾಹದಿಂದ ಉಲ್ಲಾಸದಿಂದ 3 ದಿನಗಳ ಕೂಟದಲ್ಲಿ ಪಾಲು ತೆಗೆದುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಬೇಕಾದಂಥ ಒಳ್ಳೆಯ ವಾತಾವರಣವನ್ನ ಅನುಗ್ರಹಿಸಿಕೊಡು. ವಸತಿ ಗೃಹಗಳಲ್ಲಿ ಬೇಕಾದಂಥ ಒಳ್ಳೆ ವ್ಯವಸ್ಥೆ ನಿನ್ನ ಮಕ್ಕಳಿಗೆ ದಯಪಾಲಿಸು. ಊಟದ ಸಿದ್ಧತೆಯಲ್ಲೂ ಕೂಡ ಬೇಕಾದಂತೆ ನಿನ್ನ ಕೃಪಾ ಸಹಾಯವನ್ನ ಅನುಗ್ರಹ ಮಾಡು. ವಾಕ್ಯ ಬೋಧಿಸುವಂತವರನ್ನ, ಹಾಡು ಹೇಳುವಂತವರನ್ನ, ವಾದ್ಯ ಬಾರಿಸುವಂತವರನ್ನ ಮತ್ತು ಕೂಟವನ್ನು ಮುನ್ನಡೆಸುವಂತವರನ್ನ, ನಮ್ಮೆಲ್ಲ ಸೇವಕರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಬ್ಬೊಬ್ಬರನ್ನ ನಿನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನೀನು ಮಾತ್ರ ಮಹಿಮೆ ಹೊಂದಿ ನಮ್ಮೆಲ್ಲರನ್ನ ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.